ಜೈಲಿಗೆ ಹೋದ್ರೂ ಸಾಕು. ನಿಮಗೆ ಗಾಂಜಾ ಬೇಕಾ ಸಿಗತ್ತೆ, ಡ್ರಿಂಕ್ಸ್ ಬೇಕಾ ಸಿಗುತ್ತೆ. ಡ್ರಿಂಕ್ಸ್ ಅಂದರೆ ದಾರು, ಅದು ಸಿಗುತ್ತೆ. ಬ್ಲೂ ಫಿಲ್ಮ್ ನೋಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ. ಮೊಬೈಲ್ನಲ್ಲಿ ಮಾತಾಡಬೇಕಾ ಅದಕ್ಕೂ ವ್ಯವಸ್ಥೆ ಇದೆ. ನಾಚಿಕೆ ಆಗಬೇಕಲ್ಲ ಇವರಿಗೆ. ಟೆರರಿಸ್ಟ್ ಕೈಲಿ ಅವನ ಸಕೀಲ್ ಮನ್ನಾ ಅನ್ನೋನು ಒಬ್ಬ ಟೆರರಿಸ್ಟ್, ಅವನ ಕೈಗೆ ಮೊಬೈಲ್ ಸಿಗುತ್ತೆ ಅಂದರೆ ದೇಶದ್ರೋಹದ ಚಟುವಟಿಕೆಗೆ ರಾಜಾಶ್ರಯ ಸಿಗ್ತಾ ಇದೆ ಅಂತ ಅರ್ಥ ತಾನೆ. ಉಮೇಶ್ ರೆಡ್ಡಿ ಅಂತ ಒಬ್ಬ ಅತ್ಯಾಚಾರಿ, ಅವನು ಮೋಜು ಮಸ್ತಿ ಮಾಡಬಹುದು ಜೈಲಿನಲ್ಲಿ ಅಂತ ಹೇಳಿದ್ರೆ, ಅಂದ್ರೆ ಜೈಲಿನಲ್ಲಿ ಕ್ರಿಮಿನಲ್ಗಳಿಗೆ ರಾಜಾಶ್ರಯ ಇದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ? ಇಲ್ಲಿ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಪ್ರಾರಂಭ ಆಗುತ್ತೆ, ಮುಖ್ಯಮಂತ್ರಿಗಳ ತವರು ಜಿಲ್ಲೆ. ಮಹಾರಾಷ್ಟ್ರ ಪೊಲೀಸರು ಬಂದು ಹಿಡಿತಾರೆ. ಕರ್ನಾಟಕದವರಿಗೆ ಮಾಹಿತಿನೇ ಇಲ್ಲ. ಯಾಕೆ ಅಂದ್ರೆ ರಾಜಾಶ್ರಯ. ಆ ರಾಜಾಶ್ರಯದ ಕಾರಣಕ್ಕೆ NIA 4 ತಿಂಗಳ ಹಿಂದೆನೆ ಜೈಲಿನಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತ ಹೇಳಿ ರಾಜ್ಯದ ಇಂಟೆಲಿಜೆನ್ಸ್ಗೆ ಎಚ್ಚರಿಕೆ ಕೊಟ್ಟಾಗಲೂ ಕೂಡ ನಿರ್ಲಕ್ಷ್ಯ ವಹಿಸ್ತಾರೆ ಅಂತ ಹೇಳಿದ್ರೆ ಅದು ನಿರ್ಲಕ್ಷ್ಯ ಅಲ್ಲ, ಕೃಪೆ. ಇವರಿಗೆ ಈ ರೀತಿ ಸೌಲಭ್ಯ ಕೊಡೋದಕ್ಕೆ ಯಾರ್ದೋ ಕೃಪೆ ಇರಬೇಕು. ಆ ಕೃಪೆ ಇನ್ಯಾರ್ದು? ಮುಖ್ಯಮಂತ್ರಿಗಳು, ಗೃಹ ಸಚಿವರೇ ಅದರ ಹೊಣೆ ಹೊತ್ಕೋಬೇಕಾಗತ್ತೆ. ಅದಕ್ಕೆ ಆಗ್ರಹಿಸ್ತೇನೆ, ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ರಾಜೀನಾಮೆ ಕೊಡಬೇಕು. ನಿಮಗೆ ಅಧಿಕಾರದಲ್ಲಿ ಇರತಕ್ಕಂಥ ನೈತಿಕತೆ ಇಲ್ಲ. ದೇಶದ ಭದ್ರತೆಯ ಜೊತೆಗೆ ಆಟ ಆಡಲಿಕ್ಕೆ ನಮ್ಮ ನೆಲವನ್ನು ಅವಕಾಶ ಮಾಡಿಕೊಡೋರಿಗೆ ನಿಮಗೆ ಅಧಿಕಾರದಲ್ಲಿ ಇರತಕ್ಕಂಥ ನೈತಿಕತೆ ಇಲ್ಲ. ಮತ್ತು ಸಮಗ್ರ ತನಿಖೆಯನ್ನ NIA ನೇತೃತ್ವದಲ್ಲೇ ತನಿಖೆ ನಡೆಸಬೇಕು. ಇದರಲ್ಲಿ ದೇಶದ್ರೋಹಿಗಳಿಗೆ ಸೌಲಭ್ಯ ಕೊಡೋದು ಅಂದ್ರೆ ಅದು ದೇಶದ ಭದ್ರತೆಗೆ ಅಪಾಯಕಾರಿ. ಹಾಗಾಗಿ NIAಗೆ ಈ ತನಿಖೆಯನ್ನು, ಸಮಗ್ರ ತನಿಖೆಯನ್ನು ವಹಿಸಬೇಕು. ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಯಾರಿಗೋ ತೆಪ್ಪೆ ಹಾಕೋದು ಬೇಡ, ಯಾರನ್ನೋ PC ಸಸ್ಪೆಂಡ್ ಮಾಡಿ ನೀವು ಬಚಾವಾಗೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಪದೇ ಪದೇ ಕರ್ನಾಟಕ ಕ್ರಿಮಿನಲ್ಗಳಿಗೆ ನೆಲೆ ಆಗ್ತಿರ್ತಕ್ಕಂಥದ್ದು, ಡ್ರಗ್ ಪೆಡ್ಲರ್ಸ್ಗಳು ರಾಜಾರೋಷವಾಗಿ ತನ್ನ ವ್ಯವಹಾರ ನಡೆಸೋದಕ್ಕೆ ಆಗ್ತಿರೋದು ಅಂತಂದ್ರೆ ರಾಜಾಶ್ರಯ ಇಲ್ಲದಲೇ ಸಾಧ್ಯ ಇಲ್ಲ. ರಾಜಾಶ್ರಯವನ್ನ ಕಾಂಗ್ರೆಸ್ ಕಲ್ಪಿಸುವ ಕೆಲಸ ಮಾಡಿದೆ ಅಂತಕ್ಕಂಥದ್ದು ನಮ್ಮ ಆರೋಪ. ಆ ಕಾರಣಕ್ಕೆ ಇವರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತೇನೆ.